ವಾಸುದೇವ, ಉಭಯ ಸೈನ್ಯಗಳ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಆ ವೀರ ಯೋಧರನ್ನು ಒಂದು ಸಾರಿ ತೋರಿಸುವ ವಾಸುದೇವ. ನಿನ್ನ ಇಚ್ಛೆ ಪಾರ್ಥ. ಅರ್ಜುನ, ವಾಸುದೇವ, ಅಲ್ಲಿ ನೋಡು, ಕೌರವರ ಚದುರಂಗ ಬಲವಾದ ಸೈನ್ಯವು ಪ್ರಚಂಡ ಚಂಡಮಾರುತಗಳ ಹುಮ್ಮಿಗಿಳಿತ ಸಾಗರದಂತೆ ಶೋಭಿಸುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವರು ತಮಗೆ ಪ್ರಿಯನಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಪಾಲಿಸುತ್ತಿರುವರು. ಇತ್ತ ನೋಡು ಪಾರ್ಥ, ಅವರ ಹಿಂದೆ ಸೌಬಲರಾಜನಾದ ಶಕುನಿ, ಜಯದತ್ತನ ಬಲಗಡೆ ಒಂದೇ ವಿಧವಾದ ಚದುರಾಶ್ವದಲ್ಲಿ ಕುಳಿತಿರುವವರೇ ಕೌರವರ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸಹ ಸ್ವಲ್ಪ ಮುಂದೆ ಇರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾಗಿ ಅಷ್ಟಶೋಭಿತ ರಥದಲ್ಲಿ ಶ್ವೇತಾವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆಗೂದಿನಿಂದ ತುಂಬಿರುವ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ಕೌರವರ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಅರ್ಜುನ, ಯುದ್ಧವನ್ನಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ನಿನ್ನ ಆಜ್ಞೆ ಮಾಧವ. ಭೀಷ್ಮಾನ್, ಕುಲಾಪಿತಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸುತ್ತಾತ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಹೇಳುವನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಅರ್ಜುನ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಪರಮಾತ್ಮ?
ನಿದ್ರೆಯಿಂದ ಕಳಚಿತು. ಕೈ ಕಾಲುಗಳಲ್ಲಿ ವಾಕ್ಸ್ಫೂರ್ತಿ ಇಲ್ಲ. ಕೃಷ್ಣ, ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಅಸ್ತ್ರ ಶಿಕ್ಷಣ ಕಲಿಸಿಕೊಟ್ಟ ಗುರುಗಳು. ಇವರ ಮೇಲೆ ನನ್ನಿಂದ 3 ಲೋಕದ ಸಾರ್ವಭೌಮತ್ವದ ಪದವಿಯ ಸಲುವಾಗಿ ನಾನು ಈ ಜ್ಞಾತಿಯವರೆಗೆ ಕೈಯಾಕಲಾರೆ. ವಾಸುದೇವ, ಕೈಯಾಕಲಾರೆ. ಯುದ್ಧವನ್ನು ನಿಲ್ಲಿಸು, ರಥವನ್ನು ಹಿಂತಿರುಗಿಸು ವಾಸುದೇವ. ಅರ್ಜುನ, ವಾಸುದೇವ, ಇಂತಹ ವಿಷಮಾವಸಾರದಲ್ಲಿ ಇಂತಹ ಅಕಲ್ಮಶ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಹನೆಂದು ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ರಣಧೀರ ಅರ್ಜುನ ಎಂಬ ಹೆಸರನ್ನು ಕಳೆದುಕೊಂಡು ರಣಹೇಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪಾರ್ಥ
ನನ್ನ ಪೂಜ್ಯ ಪಿತಾಮಹನು ಆಚಾರ್ಯ ದ್ರೋಣರು ಹಸ್ತ ಶಿಕ್ಷಣ ಕಲಿಸಿಕೊಟ್ಟ ಗುರುಗಳು. ಇವರೆಲ್ಲ ನನ್ನ ಬಂಧು ಬಾಂಧವರು. ಪೂಜಾರ್ಹರಾದ ಇವರ ಮೇಲೆ ನಾನು ಬಾಣ ಪ್ರಯೋಗ ಮಾಡುವುದಿಲ್ಲ ವಾಸುದೇವ. ಬಂಧು ಬಾಂಧವರನ್ನು ಕೊಂದು ರಾಜಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ ವಾಸುದೇವ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲಾರೆ. ನಾನು ಈ ಸ್ವಜ್ಜನರ ವಧೆಯನ್ನು ಮಾಡಲಾರೆ ದೇವ. ಅರ್ಜುನ, ಯಾರನ್ನು ಯಾರು ಒದಿಸುವುದು? ಅಳಿವಿಲ್ಲದ ಆತ್ಮವನ್ನು ಒದಿಸುವುದೇ ಎಂದರೇನು? ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆವರಿಸುವುದು. ಮರಣವು ದೇಹದ ನಾಶ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯ ವ್ಯವಸ್ಥೆಯು ಪ್ರಾಪ್ತವಾಗುತ್ತಿದ್ದಂತೆ ಮಾನವನಿಗೆ ದೇಹಾಂತರ ವ್ಯಾಪ್ತಿಯು ಲಭಿಸುವುದು. ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವವು, ಮುಂದೆಯೂ ಜನಿಸುವವು. ಆತ್ಮ ಮತ್ತು ಮೃತ್ಯುಗಳು ಪ್ರವಾಸದ ಅನಂತದ ಎರಡು ಪ್ರವಾಸಗಳು. ಹುಟ್ಟಿದವರಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವವು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀ ಆ ಯುದ್ಧವನ್ನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದ ಕೈಕಾಲುಗಳು ಕಂಪಿಸುವವು. ವಾಕ್ಸ್ಫೂರ್ತಿ ಇಲ್ಲ. ನಾನು ಏಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ ವಾಸುದೇವ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನು ಬೇಕಾದರೂ ತ್ಯಾಗ ಮಾಡಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಹ ಕಾರ್ಯ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀ ಆ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆವು. ಅಪಕೀರ್ತಿಯು, ಘೋರತನವು, ಶತ್ರುಗಳು ನಿನ್ನನ್ನು ಹೇಳಿ ಎಂದು ಹೊಳೆಯುವರು. ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋತ್ಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆಯನ್ನು ಮಾಡು. ಕರ್ಮವು ಪೌರುಷನ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದನೆಗೂ ಪ್ರಾರ್ಥನು, ಸರ್ವರಿಂದನೂ ವರ್ಜಿತನು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಪಥಭ್ರಷ್ಟನಾಗದಂತೆ ನನಗೊಂದು ಮಾರ್ಗವನ್ನು ತೋರಿಸುವ ವಾಸುದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜ್ಯ ಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿಂತಕನಾಗಿ ಸಿದ್ಧಿಗಳನ್ನು ಸಮಾನ ಭಾವನೆಯಿಂದ ನೋಡುವುದೇ ಮಾನವನ ಕರ್ತವ್ಯ. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಏ ಯೋಗಿನ್, ಇಹಲೋಕದಲ್ಲಿ ನನ್ನ ಕರ್ಮವೇನು? ಅರ್ಜುನ, ನಾವಿಬ್ಬರು ಹಿಂದೆ ಅನೇಕ ಬಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವವು. ನನಗೆ ಅವುಗಳ ನೆನಪಿರುವವು, ಆದರೆ ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಪಂಚಭೂತಗಳಿಗೊಡೆಯನು. ಆತ್ಮ ಮಾಯೆಯಿಂದ ಪ್ರಕೃತಿಯನ್ನಾವರಿಸಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಯಾವಾಗ ಧರ್ಮದ ಪತನವಾಗುವುದೋ, ಅಧರ್ಮದ ಉದ್ಧಾರವಾಗುವುದೋ, ಆಗ ಭೂಮಿಯಲ್ಲಿ ಜನಿಸುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಇದು ನನ್ನ ಅವತಾರದ ಉದ್ದೇಶಗಳೂ ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ. ದರಿದ್ರಿ ಎನಿಸಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸುವೆನು. ಆತ್ಮವಿಶ್ವಾಸದ ರಾಜಪದದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಸರ್ವಶ್ರೇಷ್ಠನೂ ಸರ್ವಾಂತರ್ಯಾಮಿಯಾದ ಪರಾವಸ್ತುವೂ ನಾನು. ಅರ್ಜುನ, ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು.
ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿ ನನ್ನದು. ವೇದಗಳಲ್ಲಿ ಓಂಕಾರವು, ಮನುಷ್ಯನಲ್ಲಿನ ಪೌರುಷವೂ ನನ್ನದು. ಸಮಸ್ತ ಭೂತಗಳಿಗೆ ಆದಿಕಾರಣವೂ ನಾನು. ವೇದಗಳಲ್ಲಿ ಮೇರುವು, ದೇವತೆಗಳಲ್ಲಿ ಇಂದ್ರನು, ರುದ್ರನಲ್ಲಿ ಶಂಕರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅಮೋಘ. ಅದರಲ್ಲೊಂದಂ ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳೂ ನಡೆಯುವವು. ಪರಮಾತ್ಮ, ಈ ನುಡಿಗಳಿಂದ ನನ್ನ ಮೋಹವು ನಾಶವಾಗಿತ್ತು, ಹೃದಯದ ಅಂಧಕಾರವು ಹರಿಯಿತು. ಏಬೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನೂ ನಾನು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿ ಆಕ್ರೋಶನ ಮಾಡಿ ನನ್ನ ಉದರದಲ್ಲಿ ಧರಿಸುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲಿಯಾಗಿ ಕೀರ್ತಿಯನ್ನು ಜಯಿಸುವೆ. ರೂಪವಿದು, ಮಾನವ ಚಕ್ಷುಗಳಿಂದ ಅದನ್ನು ನೋಡಲಾರೆನು. ಚಂಚಲ ವಿಕಾರಗತ್ತಲೆಯಾಗಿ ಸ್ಥಿರಚಿತ್ತವಾಯ್ತು ದೇವಾ. ಕಿಂಕರನ ಬರೆಯೋ ಕರುಣಾ ನಿನ್ನ ಸೌಮ್ಯ ರೂಪವ ತೋರು ಶರಣು.
ಇದನ್ನು ನೋಡಲಾರೆನು. ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸೌಮ್ಯ ಸುಧಾಮದ ರೂಪವನ್ನು ದಾರುಣ ಮಾಡುತ್ತದೆ. ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸ ವದನವೆಲ್ಲಿ? ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯೆ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾಭೆಯಂತೆ ನಿನ್ನ ನೌಕೆಯು ಪಥಾಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರಿಯಾಗಿ ನಿಂತಿರುವೆನು. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಯುದ್ಧಕ್ಕೆ ಸಿದ್ಧನಾಗು. ಅರ್ಜುನ, ಈ ಭೀಷ್ಮನನ್ನು ಓದಿಸು. ನಿನ್ನಾಜ್ಞೆ ಮಾಧವ. ಭೀಷ್ಮನು ಪರಾಜಿತವಾಗಿ ಇಲ್ಲ, ನಮ್ಮ ವಿಜಯಿಸುವುದನ್ನು ಭಾವಿಸಿದ್ರೆ ಆ ದ್ರೋಣದ ಚಕ್ರವನ್ನು ನನ್ನ ಆಸೆಯನ್ನು ಭಂಗವಾಯಿತು. ಭೀಮಸೇನ ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ದಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ಮುನ್ನುಗ್ಗಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿವಸ ನಾನು ಪ್ರಯತ್ನಿಸಿ ನೋಡಿ ಹಿಂತಿರುಗಿದ್ದೇನೆ. ಇಷ್ಟ ಇದ್ದಿದ್ರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದಕ್ಕೆ ಪದ್ಧತಿಯನ್ನು ತಿಳಿದಿದ್ದರು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸರಿಸಮರ್ಥಕರೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂತಿರುಗಿ ಬರುವ ಸಂದರ್ಭವೇ ಇಲ್ಲ. ಈಗಿನ ಭೀಮಸೇನ, ಅಗ್ರಜ, ನಾವು ಜಾಗ್ರತೆಯಿಂದ ಒಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ನಮ್ಮ ಪರಾಜಯ ಖಂಡಿತ. ದೊಡ್ಡಪ್ಪ ಅಭಿಮನ್ಯು ದೊಡ್ಡಪ್ಪ ದ್ರೋಣದ ಚಕ್ರ ಬೇರೆ ಶಕ್ತಿ ಇಲ್ಲ. ಕೌರವರ ವೀರ ಪರಂಪರೆಯನ್ನು ಸೈನ್ಯ ಹತವಾಗುತ್ತದೆ. ಕುಮಾರ ದೊಡ್ಡಪ್ಪ, ¡Vamos!
ಮುಂದೆ ಈ ಪಾರ್ಥಿವ ಶರೀರ ಚಿಕ್ಕದಿರಬಹುದು, ಆದರೆ ನನ್ನ ಜೀವ ಜ್ಯೋತಿ ಚಿಕ್ಕದಲ್ಲ. ಶಾಸ್ತ್ರ ಚೇತನ ಪ್ರಕಾಶದಿಂದ ಪ್ರಜ್ವಲಮಾನವಾಗಿ ಬೆಳಗುತ್ತಿದೆ. ಸಾಹಸ ಬದುಕದಿಂದ ವಿಜೃಂಭಿತವಾಗಿ ಅದು ಪ್ರತಿಬಿಂಬಿಸುತ್ತಿದೆ. ಅದು ತನ್ನ ಮಹಾನ್ ಸಾಹಸದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿ ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಆನಂದದಿಂದ ಕಳೆದು ಹೋಗಲಿ. ವೀರ ಪ್ರಸವಾದ ಸುಭದ್ರೆಯು ಆನಂದ ಬಾಷ್ಪ ಸುರಿಸಲಿ. ದೊಡ್ಡಪ್ಪ ನಿಮ್ಮನ್ನು ಯೋಗ್ಯಾನುಸಾರ ಹೊಳೆದಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ನಿಯಮ. ಮರಣ ಕಂದಿ ಶತ್ರು ಸಂಹಾರಕ್ಕೆಂದಿಡಿದಿ ನನ್ನ ಖಡ್ಗದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ದೊಡ್ಡಪ್ಪ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವುದನ್ನು ತಿಳಿದಿರುವೆನು. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರೆತಿದೆ. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗೆ ಅನುಮತಿಯನ್ನು ಕೊಡು. ನೀವೆಲ್ಲರೂ ನೋಡುವಿರಿ. ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ನೀವೆಲ್ಲರೂ ನೋಡುವಿರಿ. ಅಗ್ರಜ, ಈ ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಾಗ್ನಿಯ ಮೇಲೆ ಜಲಚೇತನವಾಗಿರುತ್ತದೆ. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿದರೆ ನಾನು ನನ್ನ ಸೈನ್ಯದೊಂದಿಗೆ ಅವನ ಸಹಾಯಕ್ಕೆ ನಿಲ್ಲುವೆನು. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಗೆ ನುಗ್ಗಿ ಭಿನ್ನಗೊಳಿಸುವೆವು. ಹೌದು ದೊಡ್ಡಪ್ಪ, ಅನುಚಿತವಾಗಿ ಒದಗಿ ಬಂದ ಈ ಸಹಾಯವನ್ನು ನಿರಾಕರಿಸುವುದು ಉಚಿತವಲ್ಲ. ಭೀಮಸೇನ, ಇಷ್ಟೊಂದಾರೆ ಈ ಪ್ರಿಯ ಬಾಲಕರ ಪ್ರಾಣವನ್ನು ನಿನ್ನ ಕೈಗೆ ಒಪ್ಪಿಸಬೇಕು. ಧನಂಜಯನ ಪ್ರಾಣಪಥಕ್ಕೂ ಬಂದು ಪುನಃ ಅವನು ಸೇರಲಿ. ಅಭಿಮನ್ಯು ದೇಶದ ಹಿಂದಿರುಗು. ದ್ರೋಣ ಚಕ್ರವು ನಿನ್ನ ಪಾಲಿಗೆ ಪುಷ್ಪ ವಿಮಾನ ಆಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವನ್ನು ವಜ್ರ ಕಾಲದಂತೆ ರಕ್ಷಿಸುತ್ತಿರುವಾಗ ನನಗೆ ನೆಲ್ಲಿಹುದು ಭಯ. ಅಭಿಮನ್ಯು, ದೊಡ್ಡಪ್ಪ, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಭಾಕುಮಾರ ಹೋಗೋಣ. ನಡೆ ದೊಡ್ಡಪ್ಪ.
ಪ್ರಾಣೇಶ್ವರಿ.
ಅದು ಈ ದಿನ ಲಭಿಸಿತು. ಪ್ರಾಣೇಶ್ವರಿ, ಪ್ರಾಣೇಶ್ವರ, ನಿನ್ನ ದೇವನ ದರ್ಶನವನ್ನು ಹೊಂದಿದೆ. ಆದರೆ ಆಹಾ. ಅವನ ಸನ್ನಿಧಿಯಲ್ಲಿ ಎಬ್ಬಿಸಲು ಏನನ್ನು ಸಿದ್ಧಪಡಿಸಿದ ಹೇಳು. ಪ್ರಾಣೇಶ್ವರ, ನನ್ನ ಸರ್ವಸ್ವ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ಪ್ರಾಣೇಶ್ವರಿ, ನಿನ್ನ ಹೃದಯದ ಪ್ರೇಮ ಹೃದಯ. ಆಹಾ, ಪ್ರಾಣೇಶ್ವರ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲ. ಪ್ರೇಯಸಿ, ಪ್ರಿಯ, ನಾನದನ್ನು ಬಲ್ಲೆನು. ಆಹಾ, ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೀತಿಯನ್ನು ಹೊಸದಾಗಿ ಪಡೆಯಬೇಕೆಂಬ ಬಯಕೆ ಹೊತ್ತ ಆಹಾ, ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಆಹಾ, ಹೃದಯೇಶ್ವರಿ, ಹೃದಯೇಶ್ವರ, ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಆಹಾ, ಪ್ರೇಮದ ವಿಚಾರವೂ ಹೀಗೆ. ವಿರಹದಿಂದ ಸಮ್ಮಿಲನ, ಸಮ್ಮಿಲನ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ ಉಭಯ ಭಾವಭಂಗಿಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ಹೃದಯೇಶ್ವರ, ನಿನ್ನೆ ದಿನ ನಾವು ತೀವ್ರ ವಿಯೋಗ ಶೋಕದಿಂದ ದಗ್ಧರಾಗಿದ್ದೆವು. ಆದರೆ ಇಂದು ಪುನಃ ಸಮ್ಮಿಲಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳುವ ಆಸೆ ಉತ್ತರ. ದೇವರ ಪೂಜೆಯನ್ನು ವಹಿಸಿದಾಗ ಭಕ್ತರು ನಿರಾಕರಿಸಬಳೆ? ಪ್ರಾಣೇಶ್ವರ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ ನಾನೇ ಆಯ್ದ ಹೋಗಲಿಂದ ಕಟ್ಟಿದ ಈ ಮಾಲಿಕೆಯನ್ನು ಧರಿಸಿ ಭಕ್ತರಿಗೆ ದರ್ಶನರಾಗಿ Yeah.
ಹೊರಟಿರೋ ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಖದಿಂದ ಕಳಿಸಿಕೊಡು ನನ್ನನ್ನು. ಪ್ರಾಣೇಶ್ವರ, ರಾಮನೊಡನೆ ಯುದ್ಧ ಮಾಡುವಾಗ ತೀವ್ರ ಸಹಾಯ ಮಾಡಿದರು. ಈಗ ನಾನು ನಿಮಗೆ ಸಹಾಯಕರಾಗಲೇನು? ಹೃದಯೇಶ್ವರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರ ತೊಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಯುದ್ಧರಂಗವು ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಇದು ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದೆ ಇರಿಸಲು. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ಭಾವಿಸುವುದು. ಹೃದಯನಾದ ಯುದ್ಧವನ್ನು ಸೃಷ್ಟಿಸಿದ ಆ ವಿಧಿಯೇ ಬೇರೆ, ಆಸೆಮಯ್ಯಾದ ಗಾನಪ್ರಿಯೆಯಾದ ಈ ಉತ್ತರೆಯನ್ನು ಸೃಷ್ಟಿಸಿದ ಆ ವಿಧಾತನೇ ಬೇರೆ. ನನಗೋಸ್ಕರ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಅಥವಾ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಪತಿಯನ್ನು ಬೀಳ್ಕೊಳ್ಳಲಾರ ಪತ್ನಿಯು ಶ್ರೀರಾಮ ನೆನೆಸಿಕೊಳ್ಳಬಲ್ಲರೆ ಇಂದಿನ ಕರ್ತವ್ಯದಲ್ಲಿ ಸ್ಥಿರನಾದ ಉತ್ತರೆಯ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನಿಯಾಗಿ ನೆರವೇರಿಸು. ಪ್ರೇಯಸಿ, ಆದರೆ ಇವತ್ತು ಅದೆಷ್ಟೋ ವೀರ ಮಾತೆಯರು ಪತ್ನಿಯರು ತಮ್ಮ ದುಃಖವನ್ನು ಒಳಗಡೆ ತಮ್ಮ ಮುಖವನ್ನು ಅದುಮಿಕೊಂಡು ಕಣ್ಣೀರನ್ನು ಭೂಮಿ ಕುದುರಿಸದೆ ತನ್ನ ಪತಿ ಪುತ್ರರನ್ನು ರಣರಂಗಕ್ಕೆ ಕಳಿಸುವರು. ಆದರೆ ಅವರಿಗಾಗ ಗೌರವವೂ ಇಲ್ಲವೇ? ಇರುವುದು ಪ್ರಾಣೇಶ್ವರ. ರಣಾಂಗಣದಲ್ಲಿ ಸ್ವಾಮಿಯ ಪಾದಾರ್ಪಣೆ ಮಾಡಿದಾಗ ಆ ತನ್ನ ಗೌರವದಿಂದ ದರ್ಪಿಸಲಾಗದ ಮಡದಿ ಯಾರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸವನ್ನನ್ನು ಕೇಳಿ ಆನಂದ ಬಾಷ್ಪ ಸುರಿಸದ ಮಾತ್ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಹೃದಯೇಶ್ವರ, ಒಂದು ವೇಳೆ ನಾನು ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಹತನಾದರೆ ನನಗೋಸ್ಕರ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲ ಪ್ರೇಯಸಿ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ಹನಿ ಕಮ್ಮನಿ ಭೂಮಿಗೆ ಬಿದ್ದರು ನಾನು ನನ್ನ ಕೈಯಾರಗಳನ್ನು ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆ. ಗುರುಡರ 4-5 ಜನ ಒಬ್ಬಟ್ಟಿಗೆ ಈ ಒಬ್ಬ ಏಕೆ ಮಾಡಿದ ಒಬ್ಬ ಬರಾಗಿ ಬಂದು ನಾನು ನೋಡಿಕೊಂಡನು.
ನಿಮ್ಮನ್ನು. ದುರ್ಯೋಧನ, ಧರ್ಮನಂದನ, ಪರಮಾತ್ಮ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಕೂಗು ಯುಧಿಷ್ಠಿರ ಹೊರಗೆ ಬರುವನು. ಒಪ್ಪತಕ್ಕ ಮಾತೇ ಕೃಷ್ಣ. ಈ ಧರ್ಮರಾಯನ ಬಾಯಲ್ಲಿ ಪುರುಷಾರ್ಥಿಗಳಾದರೂ ಬರುವುದರಾದರೂ ಹೇಗೆ? ನಾನೇ ಪ್ರಾರಂಭಿಸುವೆನು. ಎಲ್ಲವೋ ದುರ್ಯೋಧನ, ನಿನ್ನ 100 ಜನ ಸಹೋದರನ್ನು ಕೊಂದರು ಹೇಗೆ ಈ ಸರೋವರದಲ್ಲಿ ಅಡಗಿ ಕುಳಿತಿರುವೆಯಾ? ಹೇಳಿ, ಹೊರಗೆ ಬಾರ ಮೂಢ. ಎಲ್ಲವೋ ದುರ್ಯೋಧನ, ಎಲ್ಲವೋ ರುಖೋದರ, ಎಲ್ಲವೋ ರುಖೋದರ. ನಾನು ಪ್ರಾಣ ಭಯದಿಂದ ಅಡಗಿ ಕುಳಿತಿಲ್ಲವೋ ಹೊಟ್ಟೆ ಭಾಗ ಭೀಮ. ಕೊನೆಯದಾಗಿ ಕೆಲ ಕಾಲ ವಿಶ್ರಾಂತಿಸಿದರಷ್ಟೇ. ಉತ್ತಮ ಉತ್ತಮ ದುರ್ಯೋಧನ. ಯುದ್ಧಕ್ಕೆ ಸಿದ್ಧನಾಗು ದುರ್ಯೋಧನ. ಸಿದ್ಧನಾಗು. ಭೀಮಸೇನ, ತೊಡೆ ತಟ್ಟಿ ಯುದ್ಧ ಮಾಡು. ಸರ್ವನಂದನ, ವಿಧವೆಯಾಗಿರೋ ಈ ಭೂಮಿಯನ್ನು ತೆಗೆದುಕೊಂಡು ರಾಜ್ಯಭಾರವನ್ನು ಮಾಡು. ಧರ್ಮನಂದನ, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು.